ಇವತ್ತು ನಾವು ಮಾಡ್ತಾ ಇದ್ದೀವಿ ಉತ್ತರ ಕರ್ನಾಟಕ ಸ್ಪೆಷಲ್ ಎಣ್ಣೆ ಬದನೆಕಾಯಿ ಪಲ್ಯ. ಆಡು ಭಾಷೆಯಲ್ಲಿ ಇದನ್ನ ಎಣ್ಣೆಗಾಯಿ ಅಂತ ಕರೀತಾರೆ. ಬನ್ನಿ ಮಾಡೋಣ ಹೇಗಂತ. ವೆಲ್ಕಮ್ ಬ್ಯಾಕ್ ಟು ಗಾಯಕ್ವಾಡ್ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್. ಬೇಕಾಗಿರೋಂಥ ಐಟಮ್ಸು ಬದನೆಕಾಯಿ, ನಾನೊಂದು ಅರ್ಧ kg ಬದನೆಕಾಯಿ ತೊಗೊಂಡಿದ್ದೀನಿ. ಚಿಕ್ಕದಾಗಿ, ಇನ್ನೂ ಚಿಕ್ಕದಾಗಿ ಸಿಗುತ್ತೆ, ತಗೋಬೋದು. ಆಮೇಲೆ ಒಂದು 2 ಈರುಳ್ಳಿ, ಒಂದು ಟೊಮೆಟೊ ಇಷ್ಟ ಇಲ್ಲ ಅಂದವರು ನೀವು ಹುಣಸೆಹಣ್ಣು ಕೂಡ ಹಾಕೋಬೋದು. ಒಂದು 6ರಿಂದ 7 ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ಇಷ್ಟ ಇಲ್ಲ ಅಂದವರು ಖಾರದ ಪುಡಿ ಕೂಡ ಹಾಕೋಬೋದು. ಬಟ್ ನಾನು ಇವತ್ತು ನನಗಿದು ಇಷ್ಟ ಮಾಡೋದಕ್ಕೆ, ಅದಕ್ಕೆ ನಾನು ತೊಗೊಂಡಿದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಕರಿಬೇವು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇವಾಗ ಇದನ್ನ ನೀಟಾಗಿ ಕಟ್ ಮಾಡ್ಕೊಂಡು ಬರೋಣ. ಹೋಗಬೇಕು ಒಳಗಡೆ ಹೆಂಗಿದೆ ಅಂತ ನೋಡಿಕೊಂಡು ಈ ರೀತಿ ಪೀಸ್ ಮಾಡ್ಕೋಬೇಕು. ಫುಲ್ಲು ಪೀಸ್ ಮಾಡಬಾರ್ದು, ಚೆನ್ನಾಗಿ ಬರಲ್ಲ. ಇದೇ ರೀತಿ ಕಟ್ ಮಾಡ್ಕೋಬೇಕು. ಬದನೆಕಾಯಿನ ಈ ರೀತಿ ಕಟ್ ಮಾಡ್ಕೋಬೇಕು, ಅಂದರೆ ಇದ್ರೊಳಗಡೆ ಮಸಾಲ ಎಲ್ಲ ತುಂಬಿ ಫ್ರೈ ಮಾಡ್ಬೋದು. ಸೊ ಇದನ್ನು ಕಟ್ ಮಾಡ್ಕೊಂಡಾದ್ಮೇಲೆ ಅಲ್ಲಿ ಉಪ್ಪು ನೀರು ತೊಗೊಂಡಿದ್ದೀನಿ ನೋಡಿ, ಈ ರೀತಿ ಹಾಕ್ಕೋಬೇಕು. ಇದರಲ್ಲಿರೋಂಥ ಕಂದು ಬಣ್ಣ ಬಿಟ್ಕೊಂಡ್ಬಿಡುತ್ತೆ ಈ ರೀತಿ ಹಾಕೋದ್ರಿಂದ. ನೋಡಿ, ಎಲ್ಲ ಬದನೆಕಾಯಿನೂ ನಾನು ಈ ರೀತಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಈ ರೀತಿ ಒಳಗಡೆ ಮಸಾಲ ತುಂಬೋದಕ್ಕೆ ಚೆನ್ನಾಗಿರುತ್ತೆ. ಈ ರೀತಿ ಕಟ್ ಮಾಡ್ಕೋಬೇಕು. ಹಾಗೆ ಈರುಳ್ಳಿ, ಟೊಮೊಟೊ ಅದೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಮಸಾಲಾಗೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಮಸಾಲಾಗೆ ಬೇಕಾಗಿರೋ ಸ್ವಲ್ಪ ಉಪ್ಪು, ಇದು ಹೋಮ್ ಮೇಡ್ ಮಸಾಲ, ಮನೆಯಲ್ಲೇ ಮಾಡಿರೋದು. ಸ್ವಲ್ಪ ಅರಿಶಿನ, ಧನಿಯಾ ಪುಡಿ, ಗರಂ ಮಸಾಲ ಮತ್ತು ಶೇಂಗಾ ಬೀಜನ ಹುರ್ಕೊಂಡು ಪೌಡ್ರ್ ಮಾಡ್ಕೋಬೇಕು. ಇದ್ರ ಜೊತೆಗೆ ನೀವು ಸ್ವಲ್ಪ ಕಾಯಿ ತುರಿನೂ ಹಾಕೋಬೋದು. ಒಣ ಕಾಯಿ ತುರಿ ಇರುತ್ತಲ್ಲ, ಅದನ್ನು ಹಾಕೋಬೋದು. ಸ್ಟವ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಟ್ಕೊಂಡು ಶೇಂಗಾ ಬೀಜನ ಫ್ರೈ ಮಾಡ್ಕೊಳ್ಳೋಣ. ಸೊ ಗ್ಯಾಸ್ ಆನ್ ಮಾಡಿಕೊಂಡು ನಾನೊಂದು ಪ್ಯಾನ್ ಇಟ್ಟಿದ್ದೀನಿ. ಇದಕ್ಕೆ ಇವಾಗ ಶೇಂಗಾ ಬೀಜ ಹಾಕ್ಕೊಳ್ಳೋಣ. ಅದು ಫ್ರೈ ಆಗಲಿ ಚೆನ್ನಾಗಿ. ಇದು ಫ್ರೈ ಆಗಿದೆ. ಇವಾಗ ಇಷ್ಟು ಫ್ರೈ ಆದರೆ ಸಾಕು. ಇದನ್ನ ಎತ್ಕೊಂಡು ಒಂದು ಸೈಡಿಗೆ ಬೌಲಲ್ಲಿ ಹಾಕೊಂಡ್ಬಿಡೋಣ. ಅದೇ ಪ್ಯಾನ್ಗೆ ನಾನು ಇವಾಗ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಇದು ಫ್ರೈ ಆಗಲಿ ಚೆನ್ನಾಗಿ. ಇದು ಫ್ರೈ ಆಗಿದೆ. ಇವಾಗ ಇಷ್ಟು ಫ್ರೈ ಆದರೆ ಸಾಕು. ಕಡಲೆ ಬೀಜ ಮತ್ತು ಹಸಿ ಮೆಣಸಿನ್ಕಾಯಿ ಎರಡನ್ನೂ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಎರಡನ್ನೂ ಸೇರಿಸಿ ಮಿಕ್ಸಿ ಮಾಡ್ಕೊಂಡು ಬಂದುಬಿಡೋಣ. ಇದನ್ನು ಮಿಕ್ಸಿ ಹಾಕೊಂಡು ಬಂದಿದ್ದೀನಿ. ಈ ಥರ ಪೌಡ್ರ್ ಮಾಡ್ಕೊಳ್ಳಿ. ಸ್ವಲ್ಪ ತರಿ ಆಗಿರಲಿ, ಅಂದರೆ ಚೆನ್ನಾಗಿರುತ್ತೆ. ಫುಲ್ಲು ಫೈನಾಗಿ ಏನು ಪೌಡ್ರ್ ಮಾಡೋಕ್ಕೆ ಹೋಗ್ಬೇಡಿ, ಟೇಸ್ಟ್ ಅಷ್ಟೊಂದು ಸರಿಯಾಗಿ ಬರೋಲ್ಲ. ಇವಾಗ ಬದನೆಕಾಯಿ ಒಳಗಡೆ ಮಸಾಲಾನ ಫಿಲ್ ಮಾಡಬೇಕು, ಅದ್ರೊಳಗಡೆ ತುಂಬಬೇಕು. ಸೊ ಹಾಗಾಗಿ ನಾವು ಎಲ್ಲ ಮಸಾಲಾನ ಹಾಕ್ಕೊಳ್ಳೋಣ. ಮೊದಲೇದಾಗಿ ಇಲ್ಲಿ ಶೇಂಗಾಯಿಂದ ರುಬ್ಬಿರುವಂಥ ಮಸಾಲೆ, ಇದು ಹೋಮ್ ಮೇಡ್ ಮಸಾಲೆ 1ರಿಂದ 2 ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಅರಿಶಿನ, ಆಮೇಲೆ ಧನಿಯಾ ಪೌಡ್ರು, ಸ್ವಲ್ಪ ಗರಂ ಮಸಾಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ಇದೇನಕ್ಕೆ ಹಾಕ್ಕೊತಾ ಇದ್ದೀವಿ ಅಂತಂದರೆ ಇದನ್ನು ಮಿಕ್ಸ್ ಮಾಡಬೇಕು ಫುಲ್ಲು. ಯಾಕೆ ಅಂದರೆ ಅದು ಬದನೆಕಾಯಿ ಒಳಗಡೆ ಫಿಲ್ ಮಾಡಬೇಕಲ್ವಾ, ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಇಲ್ಲಿ ನೋಡಿ, ನಾನು ಈ ರೀತಿ ಒಳಗಡೆ ಫಿಲ್ ಮಾಡ್ಕೊಂಡಿದ್ದೀನಿ ಮಸಾಲಾನ. ನೀವು ಇದೇ ರೀತಿ ಫಿಲ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಕಂಪ್ಲೀಟಾಗಿ. ಸೊ ಇದು ಸ್ವಲ್ಪ ಮಸಾಲ ಹೆಂಗೆ ಅಂದರೆ ಫುಲ್ ಗಟ್ಟಿಗೂ ಇರಬಾರ್ದು, ಫುಲ್ ತೆಳುವಾಗಿಯೂ ಇರಬಾರ್ದು, ಮೀಡಿಯಮ್ ಆಗಿ ಇರಬೇಕು. ಚೆನ್ನಾಗಿ ಕುತ್ಕೊಳ್ಳುತ್ತೆ ಒಳಗಡೆ. ಈ ರೀತಿ ಒಳಗಡೆ ತುಂಬ್ಕೊಳ್ಳಿ, ಇದನ್ನೆಲ್ಲ ಫಿಲ್ ಮಾಡ್ಕೊಳ್ಳಿ. ಸೊ ಇವಾಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಬನ್ನಿ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ. ಗ್ಯಾಸ್ ಆನ್ ಮಾಡಿಕೊಂಡು ಒಲೆ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಬಾಣಲೆ ಅಂದರೆ ತಮಾಷೆ ಏನು ಗೊತ್ತಾ, ಬೆಂಗಳೂರು ಸೈಡ್ ಬಾಣಲೆ ಅಂದರೆ ಪಾತ್ರೆ ಅಂತ, ಉತ್ತರ ಕರ್ನಾಟಕ ಸೈಡು ಬಾಣಲೆ ಅಂದರೆ ತಲೆಯಲ್ಲಿ ಕೂದಲಿರಲ್ವಲ್ಲ, ಅವರಿಗೆ ಬಾಣಲೆ ಅಂತ ಹೇಳೋದು. ಸೊ ಇದು ಬಾಣಲೆಗೆ ಬಿಸಿ ಆದಮೇಲೆ ಇದಕ್ಕೊಂದು 1ರಿಂದ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿ ಆಗಿದೆ ಇವಾಗ. ಸೊ ಒಗ್ಗರಣೆಗೆ ಸ್ವಲ್ಪ ಕರಿಬೇವು ಹಾಕ್ಕೊಳ್ಳೋಣ. ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿನ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡಿ, ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿ. ಇದು ಫ್ರೈ ಆಗಿದೆ ಇವಾಗ ಈರುಳ್ಳಿ. ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಟೊಮೆಟೊನ ಆ್ಯಡ್ ಮಾಡ್ಕೊಳ್ಳೋಣ.
ಈರುಳ್ಳಿ ಮತ್ತು ಟೊಮೆಟೊ ಫ್ರೈ ಆಗಿದೆ. ಇದಕ್ಕೆ ನಾವು ಆವಾಗಲೇ ಬದನೆಕಾಯಿ ಮಸಾಲ ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ಲ ಅದನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ಮಸಾಲ ಬದನೆಕಾಯಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಎಲ್ಲದ ಕಡೆನೂ ಆಯಿಲ್ ಹಾಕಬೇಕು. ಬದನೆಕಾಯಿ ಒಳಗಡೆನೆ ನಾವು ಮಸಾಲಾನ ಫಿಲ್ ಮಾಡಿರೋದ್ರಿಂದ ಎಕ್ಸ್ಟ್ರಾ ಮಸಾಲಸ್ನ ಹಾಕೊಳ್ಳೋಂಥ ಅವಶ್ಯಕತೆ ಏನಿರಲ್ಲ. ಇದಿಷ್ಟೇ ಫ್ರೈ ಆಗುತ್ತೆ. ಆವಾಗಲೇ ಎಕ್ಸ್ಟ್ರಾ ಮಸಾಲ ಸ್ವಲ್ಪ ಉಳ್ಕೊಂಡಿತ್ತಲ್ಲ ಅದನ್ನ ಇದಕ್ಕೆ ಆ್ಯಡ್ ಮಾಡ್ಕೊಂಬಿಡೋಣ. ಗ್ಯಾಸು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಎಲ್ಲನೂ ಕಂಪ್ಲೀಟಾಗಿ ಫ್ರೈ ಆಗಿದೆ. ಇವಾಗ ಇಷ್ಟು ಫ್ರೈ ಆದರೆ ಸಾಕು. ಇದಕ್ಕೆ ಇವಾಗ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಇದನ್ನು ಕುದಿಯೋದಕ್ಕೆ ಬಿಟ್ಬಿಡೋಣ, ಬೇಯೋದಕ್ಕೆ. ನಾನು ಆವಾಗಲೇ ಮಿಕ್ಸಿ ಮಾಡ್ಕೊಂಡಿದ್ದೀನಲ್ಲ ಅದರಲ್ಲಿ ಮಸಾಲ ಇರುತ್ತಿನ್ನ, ಸೊ ಅದಕ್ಕೆ ನೀರು ಹಾಕ್ಬಿಟ್ಟು ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಇವಾಗ ಗ್ಯಾಸ್ನ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ. ಇದ್ರ ಮಸಾಲ ಎಲ್ಲ ಚೆನ್ನಾಗಿ ಬೇಯಬೇಕು. ಇದ್ರ ಬದನೆಕಾಯಿ ಒಳಗಡೆ ಮಸಾಲ ಇರುತ್ತಲ್ವ ಅದೆಲ್ಲ ನೀಟಾಗಿ ಬೇಯಬೇಕು. ಇದು ಇವಾಗ ನೀಟಾಗಿ ಕುದಿ ಬರ್ತಾ ಇದೆ. ಮೇಲ್ಗಡೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಇದನ್ನು ಕುದಿಯೋಕ್ಕೆ ಬಿಟ್ಬಿಡಿ, ಅದು ಆರಾಮಾಗಿ ಕುದೀತಾ ಇರಲಿ. ಬದನೆಕಾಯಿದು ನಿಮಗೊಂದು ಸ್ಟೋರಿ ಹೇಳ್ತೀನಿ. ಅಂದರೆ ಬದನೆಕಾಯಿ ಸ್ಟೋರಿ ಅಲ್ಲ, ನನ್ನ ಲೈಫ್ ಸ್ಟೋರಿ ಹೇಳ್ತೀನಿ ಬನ್ನಿ. ಬದನೆಕಾಯಿದು ನನ್ನ ಲೈಫ್ ಸ್ಟೋರಿ ಏನು ಅಂತಂದರೆ, ನಾನು ಬಳ್ಳಾರಿಲಿ ಓದೋಕ್ಕಿದ್ದೆ 2019-20 ನಾನು ಪ್ಯಾರಾಮೆಡಿಕಲ್ ಓದ್ತಾ ಇದ್ದೆ. ಆ ಟೈಮಲ್ಲಿ ನನಗೆ ಗ್ಯಾಸ್ ಕೂಡ ಆನ್ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಅಲ್ಲಿ ಗಂಟ ನಾನು ಅಡುಗೆನೇ ಕಲ್ತಿರಲಿಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ರೇಗ್ಸೋರು, ನಿನಗೆ ಗ್ಯಾಸೇ ಆನ್ ಮಾಡೋಕ್ಕೆ ಬರಲ್ಲ, ನಿನ್ನ ಅಡುಗೆ ಏನು ಮಾಡ್ತೀಯಾ, ಮದುವೆ ಆದಮೇಲೆ ಮದುವೆ ಮಾಡ್ಕೋಬೇಕಂದ್ರೆ ನಿನ್ನ ಗಂಡ ನಿನಗೆ ಅಡುಗೆ ಬಟ್ಟಾಗಿನೇ ಸಿಕ್ಕಿರಬೇಕು ಅಂತ. ಸೊ ಆವಾಗ ನಾನು ಬ್ಯಾಚುಲರ್ ರೂಮಲ್ಲಿದ್ದೆ. ನಾನು ಅಡುಗೆ ನಾನೇ ಮಾಡ್ಕೋಬೇಕಿತ್ತಲ್ವ. ಫಸ್ಟ್ ಟೈಮ್ ನಾನು ಬದನೆಕಾಯಿ ಪಲ್ಯನ ಟ್ರೈ ಮಾಡಿದ್ದು. ಸೊ ಇದೇ ರೀತಿಯೇ ಟ್ರೈ ಮಾಡಿದ್ದೆ. ಒಬ್ರಿಗೆ ಕೊಟ್ಟಿದ್ದೆ ಟೇಸ್ಟ್ ಮಾಡೋಕ್ಕೆ. ಅವರು ಟೇಸ್ಟ್ ಮಾಡಿ ನನಗೆ ಹೇಳಿದ್ರು, ಚೆನ್ನಾಗಿ ಮಾಡಿದ್ದೀಯಾ, ಸೂಪರಾಗಿ ಬಂದಿದೆ, ಇದೇ ರೀತಿ ಕಂಟಿನ್ಯೂ ಮಾಡು ಅಡುಗೆನ ಅಂತ. ಸೊ ಅವಾಗ ನನಗೆ ಅನ್ನಿಸ್ತು, ಓಕೆ ನಾನು ಅಡುಗೆ ಮಾಡ್ಬೋದು, ನನಗೂ ಅಡುಗೆ ಮಾಡೋಕ್ಕೆ ಬರುತ್ತೆ ಅಂತ. ಅಲ್ಲಿಂದ ನಾನು ಅಡುಗೆನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರೋದು. ಈ ಬದನೆಕಾಯಿ ನನ್ನ ಲೈಫ್ ಸ್ಟೋರಿ ಇದು ಚೆನ್ನಾಗಿ ಬೆಂದಿದೆ. ಇವಾಗ ಇನ್ನೊಂದು ಸ್ವಲ್ಪ ಬೇಯಲಿ. ಮಸಾಲ ನೋಡಿ ಎಷ್ಟು ನೀಟಾಗಿ ಅಂತ ಸ್ಮೆಲ್ ಬರ್ತಾ ಇದೆ. ಮಸಾಲ ಎಲ್ಲ ನೀಟಾಗಿ ಇಟ್ಕೊಂಡಿದೆ. ಅದು ಹಾಗೆ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ. ಸೊ ಉಪ್ಪು ಏನಾದರೂ ಕಮ್ಮಿ ಅನಿಸಿದ್ರೆ ಉಪ್ಪು ಹಾಕ್ಕೊಳ್ಳಿ, ಕಮ್ಮಿ ಅನಿಸಿದ್ರೆ. ಮತ್ತು ಎಕ್ಸ್ಟ್ರಾ ಖಾರ ಬೇಕು ಅನ್ನೋರು ಮೇಲ್ಗಡೆ ಸ್ವಲ್ಪ ಅಚ್ಕಾರದ ಪುಡಿನೂ ಹಾಕೋಬೋದು. ನಮಗಿಷ್ಟು ಖಾರ ಸಾಕು. ಇದು ಒಂದು 5-6-7 ನಿಮಿಷದಲ್ಲಿ ಸಾಕು, ಅಷ್ಟೇ ಬೆಂದು ಹೋಗ್ಬಿಡುತ್ತೆ ಫುಲ್ ಕಂಪ್ಲೀಟಾಗಿ. ಬದನೆಕಾಯಿ ಅಲ್ವಾ, ಬೇಗ ಬೇಯುತ್ತೆ. ಇದು ಫೈನಲಿ ನಮ್ಮ ಪಲ್ಯ ರೆಡಿ ಆಯಿತು. ಉತ್ತರ ಕರ್ನಾಟಕ ಸ್ಪೆಷಲ್ ಎಣ್ಣೆಗಾಯಿ ಬದನೆಕಾಯಿ ಪಲ್ಯ, ಅದೇ ಆಡು ಭಾಷೆಯಲ್ಲಿ ಎಣ್ಣೆಗಾಯಿ ಅಂತ ಕರೀತಾರೆ. ಸೊ ಫೈನಲಿ ಇದು ರೆಡಿ ಆಗಿದೆ. ಇದನ್ನು ಸರ್ವಿಂಗ್ ಬೌಲಿಗೆ ಹಾಕ್ಕೊಂಡು ಸರ್ವ್ ಮಾಡ್ಬಿಟ್ಟು ನಿಮಗೆ ತೋರಿಸ್ತೀನಿ. ಫೈನಲಿ ನಮ್ಮ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಮಾಡುವಂಥ ಬದನೆಕಾಯಿ ಪಲ್ಯ ರೆಡಿ ಆಯಿತು. ಎಣ್ಣೆಗಾಯಿ ಬದನೆಕಾಯಿ ಪಲ್ಯ. ಸೊ ಸರ್ವಿಂಗ್ ಬೌಲಿಗೆ ಹಾಕಿದ್ದೀನಿ. ಟೇಸ್ಟ್ ಮಾಡಿ ನೀವು ಕೂಡ ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ ಮಾತ್ರ. ಸೊ ಫೈನಲಿ ಬದನೆಕಾಯಿ ಪಲ್ಯ ರೆಡಿ ಆಯಿತು. ನಾನಂತೂ ಕ್ಯೂರಿಯಾಸಿಟಿಲಿ ಕಾಯ್ತಾ ಇದ್ದೀನಿ ಇದನ್ನು ಟೇಸ್ಟ್ ಮಾಡೋದಕ್ಕೆ. ಜೋಳದ ರೊಟ್ಟಿ ಮತ್ತು ಬಿಸಿ ಚಪಾತಿಗೆ ಇದು ತುಂಬ ಚೆನ್ನಾಗಿರೋಂಥ ಕಾಂಬಿನೇಷನು. ನೀವು ಕೂಡ ಮನೇಲಿ ಟ್ರೈ ಮಾಡಿ ಮತ್ತು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್. ಬಾಯ್.